ಯಾಕೆ ಬರ್ಕೋಬಹುದು ಅಂದ್ರೆ ಇಲ್ಲಿ ಒಂದು ರೀತಿ ಇದರಲ್ಲ ಪ್ಲಾಟೋನಿಕ್ ಲವ್ ಅಂತಂದ್ರೆ ಆದರ್ಶಮಯವಾದಂಥ ಪ್ರೀತಿ. ಅಲ್ಲಿ ಸದ್ಯ ಚುಟುಕೊಂದು ಚುಟುಕಂದ್ರೆ ಒಂದು ಹೈಕೋರ್ಟ್ ಸಂಕಲನ ನಿನ್ನೆ ಪೇರ್ಮೆಂಟ್ 125 300 ಆಗಲಿಕ್ಕೆ ಅಂದ್ರೆ ಏರ್ಪಡಿಸ್ತಾರೆ. ಅಲ್ಲಿ ಬರ್ತಕ್ಕಂಥ ಪ್ರೀತಿಯ ಕೊಂಡ್ರಲ್ಲಿ ಎಂಥ ಆಗ್ತಂದ್ರೆ ಬಹುಶಃ ದೊಡ್ಡವನು ಮುಂದೇನೋ ಅವ್ನು ಹೋದಾಗ ನನ್ನ ಸಮಾಧಾನ ಕೇಳಿದ್ರು. ಇಲ್ಲಿ ಒಂದೇದಂದ್ರೆ ಮೊದಲು ನಾವು ಎಲ್ಲಕ್ಕೆ ಬೆಳಿತೀವಿ ಅಂದ್ರೆ ಮೊದಲು ಬೆರೆಯಾಗಿ ತಿಂತದ್ದು ನಮ್ಮ ಸಮಾಧಾನ ಬೆರೆಯಾಗಿ ಶುರು ಮಾಡಿದ್ವಿ. ಅದನ್ನ ಸ್ಟಾರ್ಟಿಂಗ್ ಮಾಡಿದಾಗ ಎಲ್ಲರೂ ಬೆಳಿತಾರೆ ನಾನು ದೇಶ ಶುರು ಮಾಡಿದ್ದು. ನಿನಗಾಗಿ ನಾನು ಕಾಲೇಜಿಗೆ ಕಟ್ಟೆ ಲೈಬ್ರರಿ ನನ್ನ ಲೈನಿಂಗ್ ಸೆಂಟರ್ ಅಂಗನವಾಡಿ ತಪ್ಪರೆ ಹಿಂಗೆ ಬರೀತೀನಿ ನಾವು. ಅವು ನನಗೆ ತಿಳಿಸಿದಾಗ ಇದು ನಮ್ಮ ಆತ್ಮತೃಪ್ತಿಗೆ ಯಾವಾಗ ಬರೀತೀವಿ ಅಂದರೆ ಪ್ರತಿಯೊಬ್ಬರೆಲ್ಲ ಅದ್ರ ಮುಂದೆ ಬರಬರ್ತಾ ಈ ಸುತ್ತಲಿನ ಸಮಾಜವನ್ನು ನೋಡಿದಾಗ ಅಲ್ಲಿ ಎಂಥ ವಿಚಿತ್ರವಾದಂಥ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಅವುಗಳ ಬಗ್ಗೆ ನಾವು ಕೇಂದ್ರೀಕರಿಸ್ತೀವಿ. ಇದು ಕೋಣ ಸಂಕಲನ ಬಗ್ಗೆ ಹೇಳಬೇಕಂದ್ರೆ ಅವರಲ್ಲಿ ಕೋಣ ಸಂಕಲನದಲ್ಲಿ ದೇಶ ಪ್ರೇಮ ಒಂದಿನದ ಉತ್ಕಟವಾದ ನಾಡ ಪ್ರೇಮ, ದೇಶ ಪ್ರೇಮ, ನಂತರ ಭಾಷಾ ಪ್ರೇಮ, ನಂತರ ರಾಜಕಾರಣಗಳ ಬಗ್ಗೆ ರಾಜಕಾರಣದ ಆಕ್ರೋಶ ಎಲ್ಲ ಒಟ್ಟಾರೆ ಓದಿರಬಹುದು. ಆದರೆ ಬರವಣಿಗೆ ಇಲ್ಲಿ ನಮಗೇನು ವಿಷಯಗಳು ಭಾಳ ಗೊತ್ತಿಲ್ಲೋ ಇಲ್ಲಿ ಶೈಲಿ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಕಾವ್ಯದಲ್ಲಿ ಶೈಲಿನೂ ಭಾಳ ಇಂಪಾರ್ಟೆಂಟ್. ನಮ್ಮ ವಿಷಯಗಳು ಬೇಕಾಗಿರ್ತಾವೆ ಆದರೆ ಆ ಸ್ಟೈಲ್ ಅನ್ನೋದು ಏನಿಲ್ಲ ಅದು ಇಂಪ್ರೆಸಿವ್ ಸ್ಟೈಲ್ ಶೈಲಿ. ಅವರು ನಂತರ ಒಂದು ರೀತಿ ನಾವು ಆದಷ್ಟು ಪ್ರತಿಮೆಗಳನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಬೇಕು. ಭಾಳಷ್ಟು ಡೈರೆಕ್ಟ್ ನಾನು ಬರೀತಿದ್ದೀನಿ. ಪ್ರತಿಮೆಗಳು ಭಾಳ ಬಳಸ್ಕೊಳ್ಳೋದು ಭಾಳ ಒಂದು ರೀತಿ ಎಸ್ಟಿಮೇಟಿಕ್ ಸಾಧ್ಯ ಅನ್ನೋದು. ಒಂದು ಎಮ್ಮೆಕ್ಕಿದ್ದಾಗ ಯಾರೋ ಓದಿದ್ದೆ ಬಚ್ಚುಟಕ್ಕೆ ಇದೊಂದು ಹೇಳಿದ್ದು ಹೇಳ್ತಿಯೋ ಹುಡುಗಿಯೊಳಗ ಕಾಣಲ ನಿನ್ನ ಕಣ್ಣಿನ ಮ್ಯಾಗ ನಿನ್ನ ಕೆನ್ನೆ ಮ್ಯಾಗ ಬಿದ್ದು ಕಣ್ಣೀರು ನೆನೆ ನೋಡಿದ್ರೆ ನಿನ್ನ ಕೆನ್ನೆ ಮ್ಯಾಗ ಬಿದ್ದು ಕಣ್ಣೀರು ನೆನೆ ನೋಡಿದ್ರೆ ಟೊಮ್ಯಾಟೊ ಹಣ್ಣಿನ ಮ್ಯಾಗ ಇಬ್ಬಡಿ ಬಿದ್ದಂಗೆ ಕಾಣಿಸ್ತದೆ. ಇವು ಪ್ರತಿಮೆಗಳು ಓದಿನ ನೆನಪಕ್ಕೆ 75 ದೇಶ ಅಂದ್ರೆ ಅದು ಎಷ್ಟು ಇನ್ನೊಂದು ಬರೀತಾರೆ ಯೌವನ ಅಂತ ಹೇಗಿರ್ತಾರೆ ಮ್ಯಾಗ ಹೆಸರು ಯೌವನ ಅದು ಓದಿನ ನೆನಪಕ್ಕೆ ಯೌವನ ಕಾರಣ ಬಾಕ್ಸರಲ್ಲಿ ತಿರುಗಿ ಜಾರಿ ಬಿದ್ದರು. ಬಾಕ್ಸರಲ್ಲಿ ತಿರುಗಿ ಜಾರಿ ಬಿದ್ದರು ನೋವಾದ ಸೊಂಟ ಒಂದು ಸವಾಲು. ಅದು ಎಂತ ಈಗ ನಾವು ಜಾರಿ ಬಿದ್ದರು ಎಲ್ಲ ಏನೋ ಒಂದು ಮಾತು ಹೇಳ್ತೀರಿ ನೀವು. ಆದ್ರೆ ಅವನಿಗ ಅಲ್ಲಿ ಇருந்து ಪ್ರತಿಮೆ ಬೇರೆ ಆದ್ರ ನೀವೆಲ್ಲ ಮದುವೆ ಇನ್ನು ಇಲ್ಲಿ ಇಷ್ಟು 3 ಸಾಲಿನ ಒಂದು ಪ್ರತಿಮೆ ಹಂಗಂದ್ರ ನೆಂಚೊಂದು ಕಣ್ಣು ಹೊಡೆದಾಗ ಮೋಡ ಹೊಳದಿತ್ತು. ಈ ರೀತಿ ಪ್ರತಿಮೆಗಳನ್ನು ಬಳಸಿ ನಿಮ್ಮ ಗೈಡೆನ್ಸ್ ಅದರ ಮೊದಲನೇದೆಲ್ಲ ಹೆಂಗಾಗ್ತದೆ ಮೊದಲನೇ ನಾನು ತೊಗೊಂಡು ವರ್ಷ ಒಂದು ಇನ್ನೊಂದು ನೋಡಿದ್ರೆ ಹಂಗೆ ಹಿಂಗಲ್ಲ ಆರು ಇಲ್ಲ ತಗೊಂಡು ಪ್ರಿಂಟ್ ಮಾಡಿ ಅದ್ರಾಗ ನೀವು ಏನು ಬೇಕಾದ್ರೆ ಅಂದರೆ ನಮ್ಮಂತ ಗೈಡೆನ್ಸ್ ನಿಮ್ಮನ್ನ ಇದು ಮಾಡೋಕ್ಕಿಲ್ಲ. ನಿಮ್ಮಲ್ಲೆಲ್ಲ ವಿಷಯಗಳು ಸಾಕಷ್ಟು ಪ್ರತಿ ಸಂಘಗಳು ಎಲ್ಲ ವಿಷಯಗಳು ಆದರೆ ಅದಕ್ಕೆ ಒಂದು ರೀತಿ ಸ್ಟೈಲ್ ಬೇಕಿತ್ತು. ನಂತರ ಇಲ್ಲಿ ಒಂದು ಮಾತನ್ನು ಹೇಳ್ತೀನಿ, ವೈಯಕ್ತಿಕ ಅನುಭವ ನಮ್ಮ ಸಾರ್ವತ್ರಿಕ ಅನುಭವ ಹೌದಾರ ನನಗೆ ಹೆಂಗಾಗಿತ್ತು ಅನಿಸ್ತಿರ್ಬೇಕು ಆ ತಗೊಂಡು ಹೋದ ಇದಕ್ಕೆ ನನ್ನ ಅನುಭವ ನನಗಾಗಿ ಬಿಡಬಾರ್ದು. ಅದಕ್ಕೆ ಹೇಳಿಕೆ ಹೇಳ್ತಾನು it is not an expression of personality but it is an escape from personality. ಅದೇ ರೀತಿ ಅವ್ರಿಗೆ ಕಾಣಿಸ್ತಿರ್ಬೇಕು. ಇನ್ನು ಮತ್ತೊಂದು ಗುಡ್ಸ್ ಹೇಳಿದ್ರು ಕಾವಿದ್ದದ ಮನಸ್ಸನ್ನು ಕೆಳಸಬಾರ್ದು ಆಡಿಸ್ಬೇಕು. ಆದರೂ ಒಮ್ಮೊಮ್ಮೆ ನಮ್ಮ ಮ್ಯಾಗ ಎಣ್ಣೆ ಆದಾಗ ಆ ಕಾವಿ ಕೆಲಸದ ಅದು ಏನು ಮಾಡಲು ಸಾಧ್ಯ ಆಗೋಲ್ಲ. ಅದಕ್ಕಾಗಿ ಆ ಸಿದ್ಧಗೆ ಐಕ್ರ ಒದಿಗ್ರ ಅವ ಮಂದಿ ಕೆರಳು ಅದರ ಮೇಲೆ ಇತ್ತು ಅಂಥವ್ರಿಗಾಗಲಿ ಅವ್ರ ಮಾತು ಇರಲಿ. ಇನ್ನು ಶಾಸ್ತ್ರೀಯ ಜೀವನ